Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿರುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ. ಈ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಸಂಗೀತದಲ್ಲಿ ಅಪಾರ ಸಾಧನೆ ಮಾಡಿರುವಂಥ ಪಲ್ಲವಿ ಪ್ರಭು ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ತೀರ್ಪುಗಾರರಲ್ಲಿ ತೀರ್ಪುಗಾರರು ನಮ್ಮ ಯಶವಂತ್ ಎಂ ಜಿ ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ಸಂಗೀತ ಸಾಧಕ ಡಾಲ್ಫಿ ಮಸ್ಕರೇನಸ್ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಈ ಒಂದು ಸ್ಪರ್ಧೆಗೆ ಸ್ವಾಗತಿಸ್ತಾ ಇದೀಗ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಮತ್ತೆ 6 ಮಂದಿ ಸ್ಪರ್ಧಾಳುಗಳು ಸ್ಪರ್ಧಿಸಲಿಕ್ಕಿದ್ದಾರೆ. ತಮ್ಮ ಹಾಡುಗಳ ಮೂಲಕ ನಮ್ಮನ್ನು ಮನರಂಜಿಸಲಿಕ್ಕಿದ್ದಾರೆ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ಸೌಮ್ಯ ಜೈನ್. ಸೌಮ್ಯರವರೇ, ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನೀವು ಎಲ್ಲಿಂದ ಬಂದಿದ್ದೀರಿ? ನನ್ನ ಸ್ವಂತ ಊರು ಹೊರನಾಡು. ಇವಾಗ ನಾನು ಬಂದಿರೋದು ಮಾತ್ರ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಹಳ ದೂರದಿಂದ ಬಂದಿದ್ದೀರಿ. ಆಯ್ಕೆ ಸುತ್ತಿನಲ್ಲಿ ನೀವು ತೀರ್ಪುಗಾರರ ಮನ ಗೆದ್ದಿದ್ದೀರಿ. ಅದಕ್ಕಾಗಿ ಮೊದಲ ಸುತ್ತಿನಲ್ಲಿದ್ದೀರಿ. ಈ ಸುತ್ತಿನಲ್ಲಿ ನೀವು ನಮಗಾಗಿ ಯಾವ ಹಾಡನ್ನು ಹಾಡ್ತೀರಿ? ನಾನು ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಆ ಸಾಂಗ್ ಹಾಡ್ತಿದ್ದೀನಿ. ಬಹಳ ಅಪರೂಪದ ಹಾಡು, ಸುಂದರವಾದ ಹಾಡು. ಆ ಹಾಡನ್ನು ಕೇಳಲಿಕ್ಕೆ ನಾವು ಕೂಡ ಉತ್ಸುಕರಾಗಿದ್ದೇವೆ. ದಯವಿಟ್ಟು ಹಾಡಿ. ಓಕೆ ಸರ್, ಥ್ಯಾಂಕ್ ಯು. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೀಗೆ ತಾನನನ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೀಗೆ ತಾನನನ. ಸೌಮ್ಯರವರೇ, ಮಧುರ ಗೀತೆಗಳ ಸುತ್ತಿನಲ್ಲಿ ಮಧುರವಾದ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡಿದ್ದೀರಿ. ಥ್ಯಾಂಕ್ ಯು ಸರ್. ನಿಮ್ಮ ಗೀತೆ ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳ್ಕೊಂಡು ಬರೋಣ. ಓಕೆ ಸರ್. ಯಶವಂತ್ ಸರ್, ಏನು ಹೇಳ್ತೀರಿ?
ಒಳ್ಳೆ ಸಾಂಗ್ ಸೆಲೆಕ್ಷನ್. ಸಾಧು ಕೋಕಿಲ ಸರ್ ಅವರ ಗೀತೆಗಳ ಹಾಗೆ ಬಹಳ ವಿಭಿನ್ನವಾಗಿರ್ತದೆ. ಈ ಒಂದು ಗೀತೆ ವಿಶೇಷತೆ ಏನಂದ್ರೆ ತುಂಬಾ ಪದಪುಂಜಗಳ ಸಾಲುಗಳಿದೆ ಇದರಲ್ಲಿ. ಬ್ರೆತ್ ಲೆಸ್ ಹಾಡಬೇಕಾಗ್ತದೆ, ಅಂದ್ರೆ ಅಷ್ಟು ಕಂಟ್ರೋಲ್ ಬೇಕಾಗ್ತದೆ. ಹಾಗಾಗಿ ಇದು ಬಹಳ ಸಾಮರ್ಥ್ಯ ಬೇಕಿದೆ ಹಾಡ್ಲಿಕ್ಕೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಸೌಮ್ಯ ಅವರೇ, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮತ್ತೆ ಏನಪ್ಪಾ ಅಂದ್ರೆ ಒಂಚೂರು ಹೈ ರೇಂಜ್ಗಳು ಹೋದಾಗ ಅದು ನೀವು ಕ್ಲಾಸಿಕಲ್ ಅದು ಜಿ ಶಾರ್ಪ್ ಅಲ್ಲ ಜಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಪ್ರಾಕ್ಟೀಸ್ ಜಿ ಶಾರ್ಪ್ ಅಲ್ಲಿ ಮಾಡೋದು ಸರ್, ಬಟ್ ಅದಲ್ಲಿ ಹೋಗೋ ಹಾಡುವಾಗ ಜಿ ಆಗಿರುತ್ತೆ ಒಮ್ಮೊಮ್ಮೆ. ಇರ್ಲಿ, ನೋ ಪ್ರಾಬ್ಲಮ್. ಅದು ಚೂರು ವರ್ಕ್ ಮಾಡಿ ಅಷ್ಟೇ ಹೈ ರೇಂಜ್ ಅಲ್ಲಿ. ಓಕೆ ಸರ್. ಎಲ್ಲ ಕಡೆ ಎಲ್ಲ ಕೆಲವೊಂದು ಅಕ್ಷರಗಳು ಮಾತ್ರ. ಓಕೆ, ಮತ್ತೆ ಓವರ್ ಆಲ್ ತುಂಬಾ ತುಂಬಾ ಚೆನ್ನಾಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಪಲ್ಲವಿ ಮೇಡಮ್, ಏನು ಹೇಳ್ತೀರಿ ಸೌಮ್ಯ ಅವರ ಹಾಡಿನ ಬಗ್ಗೆ? ಸೌಮ್ಯ ಅವರೇ, ಹೆಲೋ ಮ್ಯಾಮ್. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಎಸ್ ಮ್ಯಾಮ್. ಮತ್ತು ಈವನ್ ಸಣ್ಣ ಸಣ್ಣ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು, ಅದನ್ನು ವರ್ಕ್ ಮಾಡಿದ್ರೆ ಯುಲ್ ಡೂ ರಿಯಲಿ ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು ಪಲ್ಲವಿ ಮೇಡಮ್. ಬಹುಶಃ ನಿಮ್ಮ ಪ್ರತಿಭೆ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ. ನೀವು ಇನ್ನೂ ಚೆನ್ನಾಗಿ ಹಾಡ್ತೀರಿ ಅಂತ ಭರವಸೆ ಕೂಡ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಒಂದು ಮಧುರವಾದ ಗೀತೆಯನ್ನು ಸೌಮ್ಯರವರು ಹಾಡಿದ್ರು. ಇದೀಗ ಮುಂದಿನ ಸ್ಪರ್ಧಾಳು ಕಾರ್ತಿಕ್. ಕಾರ್ತಿಕ್ ರವರೇ, ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ನೀವು ಎಲ್ಲಿಂದ ಬಂದಿದ್ದೀರಿ? ನನ್ನ ಸ್ವಂತ ಊರು ಆನಮಟ್ಟಿ ಅಂತ. ಆಲ್ಮಟ್ಟಿ, ಸೊರಬ? ಆನಮಟ್ಟಿ, ಸೊರಬ ಹತ್ರ. ಆದ್ರೆ ನಾನು ಇಲ್ಲಿ ಉಡುಪಿಯಲ್ಲಿ ಓದ್ತಾ ಇದ್ದೆ, ಮೊನ್ನೆ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಹೌದಾ? ಹಾಗಾದ್ರೆ ನಮ್ಮೂರಲ್ಲಿ ಇದ್ರಿ ನೀವು? ಹೌದು. ಅಲ್ವಾ? ಯಾವ ಹಾಡು ನೀವು ಹಾಡ್ತೀರಿ ಇವತ್ತು? ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಹೌದಾ? ಆ ಹಾಡನ್ನು ಕೇಳಬೇಕಂತ ನಮಗೂ ಒಳ್ಳೆ ಆಸೆ ಇದೆ. ನೀವು ನಗಾಡುವಾಗ ಒಳ್ಳೆ ಡಿಂಪಲ್ ಬೀಳ್ತದೆ. ನಿಮ್ಮ ಹಾಡು ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬರ್ಬೋದು ಅಂತ ಅನಿಸಿಕೆ ನಮ್ದು. ಹಾಡಿ. ಥ್ಯಾಂಕ್ ಯು. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕುಂದಂ ಕುಂದಂ, ಕಣ್ಣ ಮುಚ್ಚೆ ಕಡೆಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಡಂ ಕಿಂಡಂ. ಗಾಳಿ ಇರದ ಗಂಧವಿಲ್ಲ, ಬೆಳಕು ಇರದ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ, ಕನಸು ಇರದ ಕಣ್ಗಳಿಲ್ಲ, ಚೆಲುವು ಇರದ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ ನೆತ್ತಿಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸೋ, ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ, ಆದರೂ ಆ ಹೃದಯದ ಮುಖ ಕಾಣಿಸದೆ, ಕಣ್ಣ ಮುಚ್ಚೆ ಕಡೆಗೂಡೆ ಯಾಕಮ್ಮ,
ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕಾರ್ತಿಕ್ ರವರೇ, ಬಹಳ ವಿಶಿಷ್ಟವಾದ ಸ್ವರ ನಿಮ್ಮದು. ನಿಮ್ಮ ಸ್ವರ ಕೇಳ್ತಾ ಇದ್ರೆ ನನಗನ್ನಿಸ್ತದೆ ನೀವು ಜಾನಪದ ಗೀತೆಗಳನ್ನು ಬಹಳ ಅದ್ಭುತವಾಗಿ ಹಾಡ್ಬೋದು ಅಂತ ನನಗನ್ನಿಸ್ತದೆ. ನೀವು ಹಾಡಿದ್ದು ಈಗ ಹೇಗಾಯ್ತು, ನಿಮ್ಗೆ ಹೇಗೆ ಅನಿಸ್ತದೆ? ಚಂದ ಹಾಡಿದ್ದೇನೆ ಅನಿಸುತ್ತೆ. ಹೌದಾ? ತೀರ್ಪುಗಾರಿಗೆ ಹೇಗಾಯ್ತು ಅಂತ ಕೇಳ್ಕೊಂಡು ಬರೋಣಲ್ವಾ? ಯಶವಂತ್ ಸರ್, ಏನು ಹೇಳ್ತೀರಿ ನಮ್ಮ ಕಾರ್ತಿಕ್ ರವರ ಹಾಡಿನ ಬಗ್ಗೆ? ಕಾರ್ತಿಕ್ ಅವರ ಸೌಮ್ಯ ಸ್ವಭಾವವೇ ಈ ಒಂದು ಗೀತೆಯ ಗೆಲುವಿಗೆ ಅಡಿಪಾಯ. ಬಹಳಷ್ಟು ಸುಂದರವಾಗಿ ಹಾಡಿದ್ರು ಕಾರ್ತಿಕ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಆ ಸಂಗತಿಗಳೆಲ್ಲ ತುಂಬ ಚೆನ್ನಾಗಿ ಕೇಳಿತಪ್ಪ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ನೀವು ಆ ವೆಲ್ಕಮ್ ಮಾಡುವ ಆ ಮುಖದ ಭಾವನೆ ಬಹಳಷ್ಟು ಚಂದ. ಥ್ಯಾಂಕ್ ಯು ಸರ್. ಓಕೆ, ನಮ್ಗೆ ಬಿಡಬೇಡಿ, ಟೆಲಿಫೋನ್ ಬಿಡಲೇಬೇಡಿ. ಅದೊಂಥರ ನಮಗೆ ಒಳ್ಳೆ ಸ್ನೇಹಿತ ಕೂಡ. ಗೆಳತಿ ಮತ್ತು ನಿಮಗೆ ನಡುವೆ ಟೆಲಿಫೋನ್ ಒಂದು ಮಾಧ್ಯಮ ಬಹಳಷ್ಟು. ಹಾಗಾಗಿ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ನಮ್ಮ 40 ಜನ ಸ್ಪರ್ಧಿಗಳು ಏನಿದ್ದಾರೆ, ಅತ್ಯುತ್ತಮ ಹಾಡುವಂತಹ ಸಾಲಿನಲ್ಲಿ ನೀವು ಕೂಡ ಒಬ್ರು ಅಗ್ರಗಣ್ಯರು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಹಳ ಉತ್ತಮವಾದ ಕಮೆಂಟ್ ಸಿಕ್ತು ಯಶವಂತ್ ಸರ್ ಇಂದ. ಈಗ ಡಾಲ್ಫಿ ಸರ್ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಕಾರ್ತಿಕ್ನವರೇ, ಎಸ್ ಸರ್. ಎಸ್. ಬಹಳ ಭಾವಪೂರ್ಣವಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಉತ್ತಮ ದರ್ಜೆಯ ಸ್ವರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಓಕೆ, ಮತ್ತು ನೀವು ಒಂದು ಪಡಿಸಿದ ರೀತಿ, ನೀವು ಹಾಡುವಾಗ ಆ ಗಾಯನದಲ್ಲಿಯೇ ನೀವು ಮುಳುಗಿ ಹೋಗಿದ್ದೀರಿ ಅಲ್ವಾ? ಅಲ್ವಾ? That's how we get the feel of the song. Okay, we got the good feel and you have given the good judgment to the song. Okay, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಲ್ಫಿ ಸರ್, ಧನ್ಯವಾದಗಳು. ಬಹುಶಃ ನೀವು ವೆಲ್ಕಮ್ ಅಂತ ಹೇಳುವಾಗ ನಮಗೂ ಕೂಡ ಮನೆಗೆ ಬರುವಂತಾಯ್ತು. ಅಷ್ಟೊಳ್ಳೆ ಚೆನ್ನಾಗಿ ಹೇಳಿದ್ರಿ. ಬಹಳ ಸುಂದರವಾದ ಗೀತೆ. ನಿಮಗೆ ಶುಭವಾಗಲಿ. ಧನ್ಯವಾದಗಳು. ಕಾರ್ತಿಕ್ ರವರು ಬಹಳ ಅದ್ಭುತ ಎನ್ನುವಂಥ ರೋಮಾಂಚನ ಭರಿತ ಒಂದು ಹಾಡನ್ನು ಹೇಳಿದರು. ಬಹಳ ಇಷ್ಟವಾಯಿತು. ಇದೀಗ ಮುಂದಿನ ಸ್ಪರ್ಧಾಳುವಾಗಿ ವಿಘ್ನೇಶ್ ರವರು ನಮ್ಮೊಡನಿದ್ದಾರೆ. ನೀವು ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಊರು ಯಾವುದು? ಕಾಸರಗೋಡು ಸರ್. ಕಾಸರಗೋಡು? ಹೌದು. ಬಹುದೂರದ ಕಾಸರಗೋಡಿಂದ ಬಂದಿದ್ದೀರಿ. ಹೌದು ಸರ್. ನಿಮ್ಮ ಈ ಸಂಗೀತ ಪ್ರೀತಿಗೆ ಅಭಿನಂದನೆಗಳು. ನಮಗಾಗಿ ಯಾವ ಹಾಡನ್ನು ಇವತ್ತು ಹಾಡ್ತೀರಿ? ರಸಿಕಾ ಚಿತ್ರದಿಂದ ಹಾಡೊಂದು ಹಾಡಬೇಕು ಎಂಬುದಾಗಿ ಹಾಡಲಿಕ್ಕೆ ಇಷ್ಟಪಡ್ತೇನೆ ಸರ್. ತುಂಬ ಖುಷಿ ಆಯಿತು. ದಯವಿಟ್ಟು ಹಾಡಿ ಬನ್ನಿ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ, ಹೋಮನಗಳ ಮಾಡಿದ ಪ್ರೀತಿಗೆ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಬಾಳು ನಮ್ಮ ಬದುಕು ಕಲದೇವನಿಗೆ ಸಿಂಗರಿಸೋ ಹೂಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
ಸಾವಿರ ಮುಳ್ಳಿದ್ದರು ಮಿಂಚುವುದು ಗುಲಾಬಿ ಹೂ, ಸಾವಿರ ಸುಳ್ಳಿದ್ದರು ಮೆರೆಯುವುದೇ ಸತ್ಯವೂ. ನಿನ್ನೆಯ ನೆನಪಿನ ಆ ಅನುಭವ ನೆನೆದರೆ ಕಣ್ಗಳು ಸಿಗೇಳದು, ಕಲಕುವ ರಾಗದ ಆ ಕಲರವ ನೆನೆದರೆ ಹೃದಯದ ಅಲೆ ನಿಲ್ಲದು. ಈ ಜೀವನ ಇನ್ನು ಸಂಜೀವನ, ಈ ಗಾಯನ ಪ್ರೇಮ ರಸಾಯನ. ನಮ್ಮ ಬಾಳು ನಮ್ಮ ಬದುಕು ಕಲದೇವನಿಗೆ ಸಿಂಗರಿಸೋ ಹೂಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ವಿಘ್ನೇಶ್ ರವರೇ, ನೀವು ಹಾಡಿದ್ದು ತುಂಬಾ ಇಷ್ಟ ಆಯ್ತು. ಬಹಳ ಉತ್ತಮವಾದ ಸ್ವರ ನಿಮ್ದು. ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಅಲ್ವಾ? ಪಲ್ಲವಿ ಮೇಡಮ್, ನೀವೇನ್ ಹೇಳ್ತೀರಿ ನಮ್ಮ ವಿಘ್ನೇಶ್ ರವರ ಹಾಡಿನ ಬಗ್ಗೆ? ವಿಘ್ನೇಶ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಯಿತು. ಮತ್ತು ಆ ಸಂಗತಿಗಳನ್ನೆಲ್ಲ ಕರೆಕ್ಟಾಗಿ ಹಾಡ್ತಿದ್ರಿ. ಓಕೆ, ಅಲ್ಲಿ ಇಲ್ಲಿ ಸ್ವಲ್ಪ ಜಾರ್ತಾ ಇತ್ತು ನೋಟ್ಸ್ಗಳು, ಅದನ್ನು ಬಿಟ್ಟರೆ ಒಳ್ಳೆ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್. ಧನ್ಯವಾದಗಳು ಪಲ್ಲವಿ ಮೇಡಮ್. ಇದೀಗ ನಮ್ಮ ಮಹಾಗುರು ಯಶವಂತ್ ಸರ್. ವಿಘ್ನೇಶ್ ಅವರೇ, ಏನು ಕೆಲಸ ಮಾಡ್ಕೊಂಡಿದ್ದೀರಿ ನೀವು? ನಾನು ಮಣಿಪಾಲದಲ್ಲಿ ಕಾರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದರಲ್ಲಿ ವರ್ಕ್ ಮಾಡ್ತಿದ್ದೇನೆ ಸರ್. ಓಕೆ, ನೈಸ್. ಆ್ಯಕ್ಚುಲಿ ನಾನು ನಿಮ್ಮ ಪರ್ಸನಲ್ ಕೇಳೋದು, ಇದೇ ಗೀತೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದರೆ ಆ ಗೀತೆಯನ್ನು ತುಂಬ ಸಲ ಹಾಡಿದ್ದೇನೆ ಸರ್. ಓಕೆ, ಹಾಗಾಗಿ ಅದೇ ಇಷ್ಟ ಆಯಿತು ಸಾಂಗು, ಕಡೆಗೆ ಅದನ್ನೇ ಚಾಯ್ಸ್ ಮಾಡಿದೆ ಸರ್. ನನಗನ್ಸಿತು ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಜೀವನ ತುಂಬ್ತಾ ಇದ್ರಿ ನೀವು. ಹೌದು, ನಿಜವಾಗ್ಲೂ ಗ್ರೇಟ್ ವಿಘ್ನೇಶ್. ಯಾಕೆಂದರೆ ಸಂಗೀತವನ್ನು ಕಲ್ತಿದ್ರಾ? ಇಲ್ಲ ಸರ್. ಕರೆಕ್ಟ್. ಸಂಗೀತವನ್ನು ಕಲಿತು ನೋಟ್ಸ್ಗಳು ಬರ್ಕೊಂಡು ಕೋಮಲ್ ಸ್ವರಗಳು, ಶುದ್ಧ ಸ್ವರಗಳು, ಇದನ್ನೆಲ್ಲ ಕಲಿತು ಹಾಡೋದು ಒಂದು ವಿಭಾಗ. ಆದರೆ ಏನೂ ಕಲಿಯದೆ ಅದನ್ನು ಕೇವಲ ಗ್ರಹಿಸಿ ಅದೇ ತನ್ನ ಜೀವನ ಅನ್ಕೊಂಡು ಕಲ್ಪಿಸ್ಕೊಂಡು ಹಾಡೋದಿದೆಯಲ್ಲ, ಅದೇ ನಿಜವಾದಂಥ ಸಂಗೀತ ಅಂತ ನಾನು ಹೇಳೋದು. ವಾಯ್ಸ್ ಥ್ರೋ ಬೇಕಾಗಿತ್ತು, ಅಂದರೆ ವಾಯ್ಸ್ ಕಂಟ್ರೋಲ್ ಬೇಕಾಗಿತ್ತು. ಕೆಲವೊಂದು ಕಡೆ ಒಂದೇ ಸರಿ ಅಂತ ಮಾಡ್ತಾ ಇದ್ರಿ, ಆದರೆ ಆ ಸಂಗತಿಗಳಂತೂ ಅದ್ಭುತ ಸಂಗತಿಗಳು. ನೋಡಲಿಕ್ಕೆ ಗೀತೆ ಬಹಳಷ್ಟು ಅಯ್ಯೋ ಹಾಡಬಹುದು ಅಂತ ಅನಿಸ್ತದೆ, ಬಟ್ ಹಾಡಿದ್ಮೇಲೆ ಗೊತ್ತಾಗೋದು ಅದು ಏನು ಅಂತ. ಒಳ್ಳೆ ಗೀತೆನ ಕೇಳಿಸಿದಿರಿ, ಜೊತೆಗೆ ತುಂಬ ಚೆನ್ನಾಗಿ ಹಾಡಿದಿರಿ ವಿಘ್ನೇಶ್. ಓಕೆ, ಅಭಿವಂದನೆಗಳು ನಿಮಗೆ. ಧನ್ಯವಾದಗಳು ಸರ್. ಬಹುಶಃ ನೀವು ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬಹುದು ಅಂತ ಅನಿಸ್ತದೆ. ನಿಮಗೆ ಶುಭ ಆಗಲಿ. ಆಲ್ ದಿ ಬೆಸ್ಟ್. ಇದುವರೆಗೆ ಸ್ಪರ್ಧಾಳುಗಳ ಹಾಡುಗಳನ್ನು ಕೇಳಿದ್ರಿ. ಈಗ ತೆಗೆದುಕೊಳ್ಳೋಣ ಒಂದು ಚಿಕ್ಕ ವಿರಾಮ, ಅದರ ನಂತರ ಮತ್ತೆ ಸಿಗೋಣ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ.
ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿರುವ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಘ್ನೇಶ್ ರವರು ಎಲ್ಲರೂ ಮೆಚ್ಚುವಂತೆ ಹಾಡನ್ನು ಹಾಡಿದ್ರು. ಇದೀಗ ಮುಂದಿನ ಸ್ಪರ್ಧಾಳವಾಗಿ ನಮ್ಮೊಡನೆ ಬರ್ತಾ ಇದ್ದಾರೆ ಉಜ್ವಲ್ ಆಪ್ಟೆ. ಇವತ್ತು ನಮಗಾಗಿ ಯಾವ ಗೀತೆ ಹಾಡ್ತೀರಿ ನೀವು? ಮಾಣಿಕ್ಯ ಚಿತ್ರದಿಂದ ಜೀವ ಜೀವ ಸಾಂಗ್. ಹೌದಾ? ಬಹಳ ಸುಂದರವಾದ ಗೀತೆ. ನೀವು ಸುಂದರವಾಗಿ ಹಾಡ್ತೀರಿ ಅನ್ನೋ ಭರವಸೆ ಇದೆ. ದಯವಿಟ್ಟು ಹಾಡಿ. ಜೀವ ಜೀವನಂ ಜೀವನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವ ಜೀವನಂ ಜೀವನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನವರೆಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಯ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೆ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೆ. ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳು ಹೇಳುತ್ತಿದೆ, ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ, ದೇವರ ಮಗ. ಉಜ್ವಲ್ ರವರೇ, ಉತ್ತಮವಾದ ಗೀತೆ, ಉತ್ತಮವಾಗಿ ಹಾಡಿದ್ರಿ. 3 ಜನ ತೀರ್ಪುಗಾರರಿದ್ದಾರೆ ನಮ್ಮೊಡನೆ, ಯಶವಂತ್ ಎಂ ಜಿ ಸರ್, ಡಾಲ್ಫಿ ಸರ್ ಮತ್ತು ಪಲ್ಲವಿ ಪ್ರಭು ಮೇಡಮ್. ಯಾರ ಕಮೆಂಟ್ ಅನ್ನು ಮೊದಲು ಕೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಯಶವಂತ್ ಸರ್. ಯಶವಂತ್ ಸರ್, ನಿಮ್ಮ ಕಮೆಂಟ್ ಕೇಳಲಿಕ್ಕೆ ಕಾತರರಾಗಿದ್ದಾರೆ ಉಜ್ವಲ್ ರವರು. ಉಜ್ವಲ್, ಕಣ್ಣು ಮುಚ್ಕೊಂಡು ಕೇಳುವಾಗ ನಮ್ಮ ಸ್ಟುಡಿಯೋಕ್ಕೆ ಕೈಲಾಶ್ ಕೇರ್ ಬಂದು ಹಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಆ ಎಲ್ಲ ವಿಬ್ರೇಟೋ ಇರ್ಬೋದು, ಆ ಹೈ ರೇಂಜ್ ಇರ್ಬೋದು, ಆ ನಿಲ್ಲಿಸು ಇರ್ಬೋದು, ಆ ಸ್ಟೈಲ್ ಸ್ವಲ್ಪ ನೋಡ್ಲಿಕ್ಕೆ ಜುಟ್ಟು ಬಿಟ್ರೆ ನೀವು ಅವ್ರಂಗೆ ಕಾಣ್ತೀರಪ್ಪ. ದೊಡ್ಡ ಬಿಗ್ ಫ್ಯಾನಾ? ಇಷ್ಟ. ಎಸ್, ಖಂಡಿತವಾಗಿ. ಸೊ ಅದ್ಭುತದ ಹಾಡುಗಾರಿಕೆ ಉಜ್ವಲ್. ಈ ದೈಜಿ ವರ್ಲ್ಡ್ ಸ್ವರಸಾಗರ ಎನ್ನತಕ್ಕಂತಹ ಆ ಒಂದು ಟೈಟಲ್ನ ಉದ್ದೇಶವೇ ಇದು. ಒಳ್ಳೆಯ ಪ್ರತಿಭೆಗಳಿಗೆ ಒಳ್ಳೆಯ ವೇದಿಕೆಯನ್ನು ಕಲಿಸಿಕೊಡಬೇಕು ಎನ್ನತಕ್ಕಂಥ ಮಾತು, ಜೊತೆಗೆ ಈ ಒಂದು ಸಂಗೀತ ಪರಂಪರೆಯನ್ನು ಉಳಿಸಬೇಕು ಎನ್ನತಕ್ಕಂತಹ ಮಾತು.
ನಾವು ಮೊದಲ ಸಂಚಿಕೆಯಿಂದ ನೋಡ್ತಾನೆ ಇದ್ದೆ, ಒಬ್ಬರಿಗಿಂತ ಒಬ್ಬರು ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ಏನೋ ಸ್ವಲ್ಪ ಸ್ಟುಡಿಯೋದೊಳಗೆ ಹಾಡುವಾಗ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಯಾರೂ ಕೂಡ ಕಡಿಮೆ ಇಲ್ಲ. ಒಳ್ಳೆ ಪ್ಲೇಬ್ಯಾಕ್ ಸಿಂಗರಿಗಿಂತಲೂ ಅದ್ಭುತ ಹಾಡ್ತಾನೆ. ನಾನು ಪದೇ ಪದೇ ರಿಪೀಟ್ ಮಾಡ್ತೇನೆ. ಯಾಕೆ ರಿಪೀಟ್ ಮಾಡ್ತೇನೆ ಅಂದರೆ, ಸ್ಟುಡಿಯೋದೊಳಗೆ 10, 15 ಅಲ್ಲ 100,000 ಟೇಕ್ ತಗೊಂಡು ಜಾಯಿಂಟ್ ಮಾಡ್ಬೋದು. ಆ ರೀತಿ ತಂತ್ರಜ್ಞಾನ ಮುಂದುವರೆದಿದೆ. ಆದರೆ ಒಂದೇ ಟೇಕ್ ಒಳಗೆ ಸಾಹಿತ್ಯವನ್ನು ಆಧರಿಸಿಕೊಂಡು, ಶ್ರುತಿಯನ್ನು ಇಟ್ಟುಕೊಂಡು, ಲಯ ತಾಳಗಳ ಸಂಗಮವನ್ನು ನೋಡಿಕೊಂಡು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸಾಹಿತ್ಯದಲ್ಲಿ ಜೀವವನ್ನು ತುಂಬಿ ಒಂದೇ ಟೇಕಿಗೆ ಅದನ್ನು ಪ್ರಸ್ತುತಪಡಿಸ್ತಿರಲ್ಲ, ಅದುವೇ ದೊಡ್ಡ ಗೆಲುವು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಅದು ನನ್ನ ಧರ್ಮ ಮತ್ತು ನನ್ನ ಕರ್ಮ ಅಂತ. ಆ ಮುಂದಾಲೋಚನೆ ಇಟ್ಕೊಂಡು ನಿಮ್ಮ ಗೀತೆಯನ್ನು ನೀವು ಪ್ರಸ್ತುತಪಡಿಸಿದ್ರಿ. ನಮಗೆ ತುಂಬ ಸಂತೋಷವಾಯಿತು. ಇಂತಹ ಗೀತೆಗಳನ್ನು ಇನ್ನಷ್ಟು ಕೇಳಬೇಕು ಅಂತ ನಮ್ಮೆಲ್ಲರ ಆಶಯವಾಗಿದೆ. ನೋ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಗೀತೆನ ಕೇಳಿಸ್ತೀನಿ. ಯಶವಂತರವರೇ ಧನ್ಯವಾದ. ಯಶವಂತ್ ಸರ್ ಕಮೆಂಟ್ ಇಂದ ತುಂಬಾ ಖುಷಿ ಆಯ್ತು ಅನ್ಸ್ತದೆ ನಿಮ್ಗೆ. ಇದೀಗ ಪಲ್ಲವಿ ಮೇಡಮ್. ಉಜ್ವಲ್ ಅವರೇ, ಹೇಳಿ. ನಿಮ್ಮ ವಾಯ್ಸಿಗೆ ಸೂಟ್ ಆಗ್ತದೆ ಅಂತ ಈ ಸಾಂಗ್ ಹಾಡಿದ್ದ, ಇಲ್ಲ ಈ ಸಾಂಗ್ ಇಷ್ಟ ಅಂತ ಈ ಸಾಂಗ್ ತಗೊಂಡದ? ವಾಯ್ಸಿಗೆ ಸೂಟ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ, ಯು ಹ್ಯಾವ್ ಅಂಡರ್ಸ್ಟುಡ್ ಯುವರ್ ವಾಯ್ಸ್ ವೆರಿ ವೆಲ್. ಒಳ್ಳೆ ಸೂಟ್ ಆಗ್ತದೆ ನಿಮ್ಮ ಈ ವಾಯ್ಸಿಗೆ, ಬಿಕಾಸ್ ಇಟ್ ಹ್ಯಾಸ್ ದ ಟೆಕ್ಸ್ಚರ್ ಆಫ್ ಕೈಲಾಶ್ ಖೇರ್ ಸರ್. ಸೊ ಹಾಗಾಗಿ ಈವನ್ ರೇಂಜ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ನಿಮ್ಮ ರೇಂಜ್ ಕೂಡ ವಿದೌಟ್ ಎನಿ ಎಫರ್ಟ್, ಲೈಕ್ ಯೂಶ್ವಲಿ ಹೈ ರೇಂಜಸ್ ಹೋಗುವಾಗ ಸ್ವಲ್ಪ ಕಷ್ಟಪಡ್ತಾರೆ ಆ್ಯಂಡ್ ಆಲ್, ಬಟ್ ನೀವು ಸಲೀಸಾಗಿ ಹಾಡಿದ್ರಿ, ವಿಚ್ ಇಸ್ ಅ ವೆರಿ ನೈಸ್ ಥಿಂಗ್. ಸ್ವಲ್ಪ ನಗಡಿಯಲ್ಲ, ಯಾಕೆ ಇಷ್ಟು? ಓಕೆ, ಸೊ ಆಲ್ ದ ಬೆಸ್ಟ್. ವಿ ಆಲ್ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಉಜ್ವಲ್ ಆಪ್ಟೆ ಅವರು ಎಲ್ಲರೂ ಮೆಚ್ಚುವಂತಹ ಒಂದು ಹಾಡನ್ನು ಹಾಡಿದ್ರು. ಎಲ್ಲರಿಗೂ ಆ ಹಾಡು ಮೆಚ್ಚುಗೆ ಆಯಿತು. ಇದೀಗ ಮುಂದಿನ ಸ್ಪರ್ಧಿ ಮೋಹಿತ್ ಬ್ರಹ್ಮಾವರ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೋಹಿತ್ ರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಒಂದು ಅನುರಾಗದ ಕಾವ್ಯ ಎಂದ ಕಗದ ಮೈಯ ತುಂಬೆಲ್ಲ ಶ್ರೀಗಂಧ, ಒಂದು ಅಪರೂಪದ ಶಿಲ್ಪ ಎಂದ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ, ಶ್ರೀಗಂಧ 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 ಈ ಅಂದ ಶ್ರೀಗಂಧ, ಶ್ರೀಗಂಧ 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 ಈ ಅಂದ ಶ್ರೀಗಂಧ, ಒಂದು ಅನುರಾಗದ ಕಾವ್ಯ ಎಂದ ಕಾವ್ಯದ ಮೈ ತುಂಬೆಲ್ಲ ಶ್ರೀಗಂಧ. ಸರಳವಾಗಿ ಸಾಗುವ ಹೃದಯ ತುಂಬಿಯರಳುವ ಕುಸುಮ ಕಾವ್ಯ ಕನ್ನಿಕೆ, ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರಶಿಲಾ ಬಾಲಿಕೆ, ಓದಿದರೆ ಓಲೈಸುವ ನೋಡಿದರೆ ಪೂರೈಸುವ, ಮೆಚ್ಚಿದರೆ ಮನ್ನಿಸುವ, ಮುಟ್ಟಿದರೆ ಕಂಪಿಸುವ ಕವಿಶಿಲ್ಪಿ ಕಾಣಿಕೆ. ಶ್ರೀಗಂಧ 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 ಈ ಅಂದ ಶ್ರೀಗಂಧ, ಶ್ರೀಗಂಧ 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 ಈ ಅಂದ ಶ್ರೀಗಂಧ, ಒಂದು ಅನುರಾಗದ ಕಾವ್ಯ ಎಂದ
ಕಾವ್ಯದ ಮೈ ತುಂಬೆಲ್ಲ ಶ್ರೀಗಂಧ. ಒಂದು ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ ಮೋಹಿತ್ರವರೇ. ಈ ಗೀತೆಯನ್ನು ಆರಿಸಿಕೊಳ್ಳಿಕ್ಕೆ ಏನಾದರೂ ವಿಶೇಷ ಕಾರಣ ಇತ್ತಾ? ವಿಶೇಷ ಏನಂದ್ರೆ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತ. ನಿಮ್ಮ ಸ್ವರ ಅದಕ್ಕೆ ಹೊಂದಾಣಿಕೆ ಆಗ್ತದೆ ಅಂತ ನಿಮ್ಗೆ ಅನಿಸ್ತದೇನೋ ಅಲ್ಲ? ಹಾಗೆಂತ ಇಲ್ಲ. ಯಶವಂತ್ ಸರ್, ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ತಾ ಇದ್ದೇವೆ. ಮೋಹಿತ್, ಏನು ಅಧ್ಯಯನ ಮಾಡ್ತಾ ಇದ್ದೀರಿ? ಸೆಕೆಂಡ್ ಇಯರ್ BCom. ಓಕೆ, ಕ್ಲಾಸಿಕಲ್ಲಿನ ಆರಂಭಗಳು ಏನಾದರೂ ಆಗಿದೆಯಾ? ಹೌದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಗುಡ್, ವೆರಿ ಗುಡ್. ನಂಗೆ ತುಂಬಾ ಖುಷಿ ಆದ್ದೇನಪ್ಪ ಅಂದರೆ, ಈಗಿನ ಯುವಕರು ಯುವತಿಯರು ಇಂತಹ ಒಂದು ಸಾಹಿತ್ಯದ ಅಭಿರುಚಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ನಿಮಗೆ ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಹಾಡಲಿಕ್ಕೆ ಲಕ್ಷಗಟ್ಟಲೆ ಗೀತೆಗಳಿದೆ, ಯಾವ್ಯಾವ ನಮೂನೆ ಹಾಡ್ಬೋದು. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ, ಒಳ್ಳೆ ಧ್ವನಿ, ತುಂಬ ಚೆನ್ನಾಗಿ ಹಾಡ್ತಾರೆ. ಆದರೆ ಅತಿಯಾದಂತಹ ವಿಶ್ವಾಸ, ನಾವೇನು ಹಾಡಿದ್ರು ನಡೀತದೆ ಅನ್ನಿಸ್ತದೆ. ನೋ, ಯಾವತ್ತು ಸಾಹಿತ್ಯದಲ್ಲಿ ನಾವು ಆ ಒಂದು ಮೂಲ ಸತ್ವವಾಗಿ ಹಾಡಿದಾಗ ತನ್ನಷ್ಟಕ್ಕೆ ತನ್ನ ಕಂಠದಲ್ಲಿ ಆ ಒಂದು ಅದ್ಭುತದ ಕಂಠ ಸೇರಿ ಹೊರಹೊಮ್ಮುತ್ತದೆ ಅನ್ನಲಿಕ್ಕೆ ನಿಮ್ಮ ಧ್ವನಿ ಸಾಕ್ಷಿ ಆಯಿತು. ಧನ್ಯವಾದಗಳು. ನಾನು ಪ್ರಾರಂಭದಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ, ಹಾಡ್ತಾರ ಅಂತ. ಅದು ನಿಮ್ಮ ಚರಣ ಹೇಗೆ ಹಾಡಿದ್ರಿ ಅಂದರೆ ಅದ್ಭುತ ಹಾಡಿದ್ರಿ. ಇದೊಂಥರ ಹೇಗಿದೆ ಟೋಟಲಿ ಗೀತೆ ಅಂದರೆ, ಈ ಹೂವಿನ ಮೇಲೆ ಈ ದುಂಬಿ ಇದೆಯಲ್ಲ, ಅದು ಆ ಜೇನನ್ನು ಕಸಿಯಲು ಕೂತ್ಕೊಳ್ತದೆ, ಗೊತ್ತಾಯ್ತಾ? ಹೇಗೆ ಅಂದರೆ ಆ ಒಂದು ಆ ಹೂವಿಗೆ ಪೆಟ್ಟಾಗುವುದಿಲ್ಲ, ಅಷ್ಟು ನಾಜುಕಾಗಿ ಅದರ ಮೇಲೆ ಕುಳಿತುಕೊಂಡು ಮಕರಂದ ಹೀರಿಕೊಂಡು ಬರ್ತದೆ. ಹಾಗೆ ನೀವು ಕೂಡ ಅಷ್ಟೇ ಈ ಮೂಲ ಗಾಯನಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅದರ ಸತ್ವವನ್ನು ಹೀರಿಕೊಂಡು ಹಾಡಿದ್ರಿ. ಎಲ್ಲದಕ್ಕಿಂತ ಖುಷಿಯಾಗದೇನಪ್ಪ, ನಾನು ಆಗ್ಲಿಂದ ನೋಡ್ತಾ ಇದ್ದೆ ನಿಮ್ಮ ಧ್ವನಿ ಪೆಟ್ಟಿಗೆ, ಅದು ಇಡೀ ನಿಮ್ಮ ದೇಹಕ್ಕೆ ಭೂಷಣ. ಎಲ್ರಿಗೂ ಹಾಗಿರೋದಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ ಗಾಯಕರಾಗ್ತೀರಿ. ಈ ಒಂದು ಒಳ್ಳೆ ಸಾಹಿತ್ಯವನ್ನು ಕೇಳುವಾಗ, ನಿಮ್ಮ ಹಾಡುಗಾರಿಕೆ ಪ್ರಬುದ್ಧತೆಯನ್ನು ಕೇಳುವಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ನೋ ಕಾಮೆಂಟ್ಸ್ ಅಂತ ಹೇಳುತ್ತಾ, ಏನಿಲ್ಲ, ಎದ್ದು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬ ನಂಬಿಕೆ ಇದೆ, ಉಳಿಸ್ಕೊಳ್ಬೇಕು. ನಮ್ಮೆಲ್ಲರ ದೃಷ್ಟಿ ಈಗ ನಾವು ಮಾತನಾಡ್ತಿರೋದು ಒಬ್ಬರು, ಆದರೆ ನಿಮ್ಮ ಸಮಯ 3.5 ಅಥವಾ 4 ನಿಮಿಷದ ಸಮಯ ಇದೆ. ಈ ಸಮಯಕ್ಕೆ ನೂರಾರು ಜನರ ಪರದೆಯ ಹಿಂಬದಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ನಮ್ಮ ಸ್ನೇಹ ಜೀವಿಗಳಿದ್ದಾರೆ. ಬೆಳಗಿಂದಲೂ ರಾತ್ರಿ ನಿಂತ್ಕೊಂಡೇ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಅವರಿಗೆ ನಾವು ಯಾವ ರೀತಿ ಬೆಲೆ ಕೊಡೋದು ಏನಿಲ್ಲ. ಅವರೆಲ್ಲ ಕಾರ್ಯವನ್ನು ನಿರ್ವಹಿಸುವುದು ನಮ್ಮ ಒಂದು ಪೋಷಣೆಗೋಸ್ಕರವಾಗಿ, ಅದನ್ನು ಉಳಿಸ್ಕೊಳ್ಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಗಾಡಿ ಒಮ್ಮೆ. ನೈಸ್. ಧನ್ಯವಾದಗಳು ಯಶವಂತರವರೇ. ಗುರು ಇಲ್ಲದ ವಿದ್ಯೆ ಪೂರ್ಣವಲ್ಲ ಅಂತ ಒಂದು ಅದ್ಭುತ ಸಂದೇಶವನ್ನು ಕೂಡ ನೀಡಿದ್ದೀರಿ. ಮೋಹಿತ್ರವರೇ, ಪ್ರಪ್ರಥಮ ಬಾರಿಗೆ ತೀರ್ಪುಗಾರರೊಬ್ಬರು ಎದ್ದು ನಿಂತು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆಗಳು. ಬಹಳ ಸುಂದರವಾಗಿ ಆಡಿದ್ದೀರಿ. ತೀರ್ಪುಗಾರರ ಈ ಪ್ರತಿಕ್ರಿಯೆಯಿಂದ ನಿಮ್ಮ ಜವಾಬ್ದಾರಿ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿದೆ. ನಿಮಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಮೋಹಿತ್ರವರ ಹಾಡಿಗೆ ತೀರ್ಪುಗಾರರು ಅದ್ಭುತವಾದ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇದೀಗ ಮುಂದಿನ ಸ್ಪರ್ಧಿ ಸಾತ್ವಿಕ್ರವರು. ಸಾತ್ವಿಕ್ರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಸಾತ್ವಿಕ್ರವರು ಬ್ರಹ್ಮಾವರದಿಂದ ಈ ಸ್ಪರ್ಧೆಗೆ ಆಗಮಿಸಿದ್ದಾರೆ. ದೈಜಿವರ್ಡ್ ಸ್ವರಸಾಗರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮಗಾಗಿ ಯಾವ ಹಾಡನ್ನು ಹೇಳ್ತೀರಿ? ಇವತ್ತು ಮರೆಯದ ಸಾಹಸ ಸಿಂಹ ಚಿತ್ರದಿಂದ ಮರೆಯದ ನೆನಪನ್ನು ಎದೆಯಲ್ಲಿ ತಂದೆ ನೀನು ಅಂತ ಸಾಂಗನ್ನು ಹಾಡಾಡ್ತಿದ್ದೆ. ಬಹಳ ಸುಂದರವಾದ ಗೀತೆ. ಯಶವಂತ್ ಸರ್, ಬಹಳ ಅದ್ಭುತವಾದ ಗೀತೆಯನ್ನು ಹಾಡಲಿಕ್ಕೆ ಸಾತ್ವಿಕ್ರವರು ಸಿದ್ಧರಾಗಿದ್ದಾರೆ. ಅವರ ಹಾಡನ್ನು ಕೇಳೋಣ ಅಲ್ವಾ? ಖಂಡಿತ ಸರ್, ಹಾಡಿ. La 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 la. ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು, ಮರೆಯದ
ನೆನಪನು ಎದೆಯಲ್ಲಿ ತಂದೆ ನೀನು, ನಿನಗಾಗಿ ಅರಸಿ ಬಂದೆ, ನಿನಗಾಗಿ ಅರಸಿ ಬಂದೆ, ನೀ ಎಲ್ಲೂ ಅಲ್ಲಿ ನಾನು ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು. ಕನಸಲ್ಲು ನಿನ್ನ ರೂಪ ಈ ಮನದಲ್ಲಿ ತರಲು ತಾಪ, ಕಣ್ಣಲ್ಲಿ ಮುಚ್ಚಿ ನಿನ್ನ ನಾ ಕರೆದೊಯ್ವಾಸಿ ಚಿನ್ನ, ನಗುವೆಂಬ ಬಲೆಯ ಬೀಸಿ ನಾನುಡಿಯಲ್ಲಿ ಜೇನ ಸೂಸಿ, ಸೆರೆ ಹಿಡಿವೆ ಬಿಡದೆ ನಿನ್ನ ಮರೆಯದ ನೆನಪನು ಎದೆಯಲ್ಲಿ ತಂದೆ. ಸಾತ್ವಿಕ್ರವರೇ, ಮಧುರ ಗೀತೆಗಳ ಈ ಸುತ್ತಿನಲ್ಲಿ ಮಧುರವಾದ ಗೀತೆಯನ್ನು ಬಹಳ ಭಾವಪೂರ್ಣವಾಗಿ ಹಾಡಿದ್ದೀರಿ. ನಿಮ್ಮ ಈ ಹಾಡಿನ ಬಗ್ಗೆ ತೀರ್ಪುಗಾರರು ಏನು ಹೇಳ್ತಾರಂತ ಕೇಳ್ಕೊಂಡು ಬರೋಣ. ಖಂಡಿತ. ಯಶವಂತ್ ಸರ್, ನಿಮ್ಮ ಅನಿಸಿಕೆಗಳಿಗೆ ಕಾಯ್ತಾ ಇದ್ದೇವೆ. ಸಾತ್ವಿಕ್, ನಮಸ್ತೆ ಸರ್. ತುಂಬ ಕರ್ಣಾನಂದ ಆಯಿತು. ಥ್ಯಾಂಕ್ ಯು ಸರ್. ಯಾಕೆಂದರೆ ನಾನಂತೂ ಪದಗಳಲ್ಲ, ವಾಕ್ಯಗಳಲ್ಲ, ಒಂದೊಂದು ಅಕ್ಷರವನ್ನು ಕೂಡ ಫೀಲ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನೀವು ಅಷ್ಟು ಚೆಂದಾಗಿ, ಅಷ್ಟು ನೀಟಾಗಿ ಆ ಪದಗಳಿಗೆ ಎಷ್ಟು ಬೇಕೋ ಅಷ್ಟು, ಎಲ್ಲಿಯೂ ಕೂಡ ಅದಕ್ಕೆ ಗೌರವವನ್ನು ಕೊಡದ ರೀತಿಯಲ್ಲಿ ತುಂಬ ಭಾವಪೂರ್ಣವಾಗಿ ಅದಕ್ಕೆ ಸಂಪೂರ್ಣವಾಗಿ ನ್ಯಾಯನ ಒದಗಿಸಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಟ್ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ಸಾತ್ವಿಕ್. ಯಾಕೆಂದರೆ ಏನು ಹುಡುಕ್ಲಿಕ್ಕೆ ವಿಷಯಗಳೇ ಇಲ್ಲ. ಯಾಕೆಂದರೆ ನೀವು ಪ್ರಾರಂಭದ ಆರಂಭಿಕ ನೋಟ್ಸ್ಗಳಿರಲಿ, ಅಥವಾ ಮಧ್ಯದಲ್ಲಿ ಕೊಡುವಂತಹ ಭಾವನೆಗಳಿರಲಿ, ಅಥವಾ ತಾಳಗಳಿರಲಿ, ರಾಗದ ಎಲ್ಲಿಯೂ ಕೂಡ ಒಂದು ಚೂರು ತೊಡಕಾಗದ ರೀತಿಯಲ್ಲಿ ಬಹಳಷ್ಟು ಸುಂದರವಾಗಿ ಹಾಡಿದ್ರಿ ಸಾತ್ವಿಕ್. ಥ್ಯಾಂಕ್ ಯು ಸರ್. ನಾವು ಹೇಳೋದು ಒಂದೇ ಪದ, ತುಂಬ ನಂಬಿಕೆ ಇದೆ. ಅದನ್ನು ಪ್ರತಿ ಸುತ್ತುಗಳಲ್ಲಿಯೂ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಖಂಡಿತ ಸರ್. ಓಕೆ, ಅಭಿವಂದನೆಗಳು ಸಾತ್ವಿಕ್ರವರು. ಬಹಳ ಸರಳವಾಗಿ ಬಂದರು, ನೋಡಿದ್ರೆ ಇಷ್ಟು ಚೆನ್ನಾಗಿ ಹಾಡ್ತಾರಂತ ಗೊತ್ತೇ ಆಗಲಿಲ್ಲ, ಇಲ್ಲಿ ಬಂದ ನಂತರ ಗೊತ್ತಾದದ್ದು. ಪಲ್ಲವಿ ಮೇಡಮ್, ನೀವೇನು ಹೇಳ್ತೀರಿ? ಸಾತ್ವಿಕ್ ಅವರೇ, ನಮಸ್ತೆ ಮೇಡಮ್. ಮರೆಯದ ಹಾಡನ್ನು ಇದೆಯಲ್ಲಿ ತಂದ್ರಿ ನೀವು, ಅಷ್ಟು ಚೆನ್ನಾಗಿತ್ತು. ಮತ್ತೆ ಈ ಸಾಂಗ್ ಎಲ್ಲ ಯಾವತ್ತು ಎವರ್ಗ್ರೀನ್ ಸಾಂಗ್ಸ್, ಕೇಳಿದ್ರೆ ಯಾವತ್ತೂ ಖುಷಿಯೇ ಆಗೋದು ಇಂಥ ಸಾಂಗ್ಗಳೆಲ್ಲ. ಬಟ್ ಅದನ್ನ ಹಾಗೆ ಹಾಡಬೇಕು. ಸೊ ಹಾಗೆ ಹಾಡಿದ್ದೀರಾ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಒಂದು ಕಂತಿನಲ್ಲಿ ಎಲ್ಲ ಹಾಡುಗಾರರು ಬಹಳ ಅದ್ಭುತವಾದ ಹಾಡುಗಳನ್ನು ಹಾಡಿದರು. ಬಹಳ ಪೈಪೋಟಿಯಿಂದ ಕೂಡಿದ ಕಂತು ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ತೀರ್ಪುಗಾರರಿಗೆ ಬಹಳಷ್ಟು ಕಷ್ಟ ಆಗ್ಬೋದು. ಅದಕ್ಕಾಗಿ ಇದೀಗ ಎಲ್ಲ 6 ಜನ ಸ್ಪರ್ಧಾಳುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಈ ಒಂದು ಕಂತಿನಲ್ಲಿ ಬಹಳಷ್ಟು ಪೈಪೋಟಿ ಇತ್ತು. ಅದ್ಭುತವಾದ ಹಾಡುಗಳು 6 ಮಂದಿ ಗಾಯಕರಿಂದ ಬಂತು. ಬಹುಶಃ ತೀರ್ಪುಗಾರರಿಗೆ ಬಹಳಷ್ಟು ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ನೇರವಾಗಿ ನಾನು ಯಶವಂತ್ ಸರ್ ಹತ್ರ ಕೇಳ್ತೇನೆ, ಈ ಒಂದು ಕಂತಿನ ಬಗ್ಗೆ, ಸ್ಪರ್ಧಾಳುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತು ಯಾರು ಈ ಸುತ್ತಿನಲ್ಲಿ ಆಯ್ಕೆಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ಅಥವಾ ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರೆ ಅಂತ ನೀವು ದಯವಿಟ್ಟು ತಿಳಿಸ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್, ನಾವೀಗಾಗಲೇ 6 ಜನ ಸ್ಪರ್ಧಿಗಳ ಸಂಗೀತ ಜ್ಞಾನವನ್ನು ನಾವು ತೂಕ ಹಾಕಿದ್ದೇವೆ. ಹೇಳುವಾಗ ಮಾತ್ರ ನಾವು ಪಾಸಿಟಿವ್ ಹೇಳಿದ್ದೇವೆ, ಆದರೆ ನಿಜವಾಗಲೂ ನಮ್ಮ ಸಂಚಿಕೆಯಲ್ಲಿ 10 ಜನ ಹೊರಗೆ ಹೋಗಲೇಬೇಕಾಗ್ತದೆ. ಆ ಒಂದು ದೃಷ್ಟಿನ ಆಧರಿಸಿಕೊಂಡು ನಾವು 3 ಜನ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಎಪಿಸೋಡಲ್ಲಿ 2 ಮಾತ್ರ ನಾವು ಮುಂದಿನ ಹಂತಕ್ಕೆ ಕಳುಹಿಸಿ ಉಳಿದವರನ್ನು
ಹಿಂಬದಿಗೆ ಕಳಿಸುವಂಥ ಯೋಚನೆಯನ್ನು ಮಾಡಿದ್ದೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಸ್ಪರ್ಧಿಗಳ ಜೊತೆ ಒಂಚೂರು ಮಾತನಾಡಬೇಕಾಗ್ತದೆ ಸರ್. ಆದರೆ ಈ ಎಪಿಸೋಡ್ ಹೀಗಾಗ್ತದೆ ಅಂತ ಎಣಿಸಿರಲಿಲ್ಲ ನಾವು. ಇಲ್ಲ, ಎಸ್, ಯಾಕೆಂದರೆ ಇಷ್ಟು ಎಪಿಸೋಡ್ಗಳು ಬಹಳ ಅದ್ಭುತವಾಗಿ ಬರ್ತಾ ಇತ್ತು. ಬಟ್ ಅದ್ಭುತ ಅಂತ ಎಣಿಸಿದ್ದೇವೆ. ಆದರೆ ನಮಗೆ ಮತ್ತೆ ಮಾತನಾಡ್ತೇನೆ ಸರ್. ಮೋಹಿತ್ ನಮ್ಮ ಫೀಲಿಂಗ್ ಹೇಗಿತ್ತು? ಸ್ವಲ್ಪ ಕಡೆ ಬಿಟ್ಟರೆ ಮತ್ತೆಲ್ಲ ಕಡೆ ಸ್ವಲ್ಪ ಸರಿಯಾಗಿ ಹಾಡಿರ್ಬೋದಂತ ಎಣಿಸ್ತೇನೆ. ಎಸ್, ನೀವು ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತೀರಾ ಅಥವಾ ಹಿಂಬದಿ ಬರ್ತೀರಾ? ನೀವು ಹೇಳ್ಬೇಕು ಸರ್. ಆಯ್ಕೆ ನಿಮಗೆ ಕೊಟ್ಟಿಲ್ಲ, ನಿಮ್ಮ ಮೇಲೆ ಆಯ್ಕೆ ನಿಮಗೆ. ಈ ಇದರಲ್ಲಿ ನಿಮಗೆ ಒಂದು ಚಾಯ್ಸ್ ಕೊಡ್ತೇವೆ ನಾವು. ನಿಮ್ಗೆ 6 ಜನರಿಗೆ ನಿಮ್ಮ ಗಾಯನದ ಬಗ್ಗೆ ನೀವೇ ತೀರ್ಪು ಕೊಡಬೇಕು. ಎಸ್, ನೀವೇ ತೀರ್ಪು ಕೊಟ್ಟರೆ ಯಾರು ನೀವು ಸರಿಯಾಗಿ ತೀರ್ಪು ಕೊಡ್ತೀರಾ ಅವರನ್ನು ನಾವು ಮುಂದಿನ ಎಪಿಸೋಡ್ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗ್ತೇವೆ. ನನಗೆ ಮುಂದಿನ ಹಂತಕ್ಕೆ ಹೋಗ್ಬೇಕಂತ ಆಸೆ ಉಂಟು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕಾರ್ತಿಕ್, ಟೆಲಿಫೋನ್ ಗೆಳತಿ. ಫೋನ್ ಮಾಡಿದ್ರಾ? ಯಾರಿಗೆ ಸರ್? ಟೆಲಿಫೋನ್ ಗೆಳತಿಗೆ. ಇಲ್ಲ, ಅಮ್ಮಗೆ ಮಾಡಿದ್ದೆ. ನೀವು ಚೆನ್ನಾಗಿ ಹಾಡಿದ್ರಿ ಅಂತ ಅನ್ಸುತ್ತೆ ನಿಮಗೆ? ನೋಡಿ ಸರ್, ಎಷ್ಟು ಪ್ರಾಮಾಣಿಕ. ಒಂದು ಮಾತ್ರ ನೆನಪಿರಲಿ, ಇಬ್ಬರು ಮಾತ್ರ ನಮಗೆ ಬೇಕು ಮುಂದೆ ಹೋಗ್ಲಿಕ್ಕೆ. ಎಸ್, ಓಕೆ ಸರ್. ಚಂದ ಹಾಡಿದ್ದೇನೆ, ಆದರೆ ಸ್ವಲ್ಪ ನರ್ವಸ್ ಇದ್ದೆ. ಆದರೆ ಇನ್ನೂ ಇಂಪಾಗಿ ಇನ್ನೂ ಹೇಳ್ಬೋದಿತ್ತು, ಇನ್ನೂ ಕೆಪಾಸಿಟಿ ಇತ್ತು. ಆದರೆ ಸ್ವಲ್ಪ ಹೆದರಿದೆ, ನರ್ವಸ್ ಇದ್ದೆ. ಹಾಗಾಗಿ ಮುಂದಿನ ಹಂತಕ್ಕೆ ಹೋಗೋಕೆ ಆಸೆ ಇದೆ. ಐ ಹೋಪ್. ಓಕೆ, ನೆಕ್ಸ್ಟ್ ವಿಘ್ನೇಶ್. ಹಾಡೊಂದು ಹಾಡುವೆನು. ಬಹಳ ಅದ್ಭುತವಾಗಿ ಹಾಡಿದ್ರಿ ವಿಘ್ನೇಶ್. ಥ್ಯಾಂಕ್ ಯು ಸರ್. ಆದರೆ ಜಡ್ಜ್ಮೆಂಟ್ ಅಂತ ಬಂದಾಗ ಬೇರೆ ಆಪ್ಷನ್ ಇಲ್ಲ. ಹೊರಗೆ ಹೋಗ್ತೀರಾ, ಒಳಗೆ ಬರ್ತೀರಾ? ಒಳಗೆ ಬರ್ತೀನಿ ಸರ್. ಪಕ್ಕ? ತುಂಬ ಆಸೆ ಇದೆ. ಬರಲಿಲ್ಲ ಅಂದರೆ ವೇಟಿಂಗ್ ಲಿಸ್ಟ್ ಏನು ಮಾಡೋದು ನೋಡ, ಮಾತಾಡ್ತೇನೆ. ಸೌಮ್ಯ ಅವರೇ, ಚಿಪ್ಪಿನೊಳಗೆ ಕಠಿಣ ಗಾಯನವನ್ನೇ ತಗೊಂಡ್ರಿ, ಹೊರಗೆ ಅಥವಾ ಒಳಗೆ? ಅದೇ ಸರ್, ನನಗೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಅದು ಟಫ್ ಸಾಂಗ್ ಇತ್ತು, ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಬಟ್ ಅಷ್ಟು ಇಲ್ಲಿ ನನಗೆ ಹಾಡ್ಲಿಕ್ಕೆ ಆಗಲಿಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ಇಲ್ಲಿ ಒಂದು ನಿಮಿಷ, ಪಲ್ಲೆ ಅವರೇ ಏನು ಹೇಳ್ತೀರಿ? ಇವರನ್ನ ಇನ್ ಮಾಡೋಣ ಅಥವಾ ಹೊರಗೆ ಏನು ಮಾಡೋಣ? ಅವ್ರೇನು ಹೇಳ್ತಾರೆ ಅದು ಸರ್. ಎಸ್, ಅದೇ ಓಕೆ ಅಲ್ಲ? ಒಳಗೆ ಬರ್ಲಿಕ್ಕೆ ಆಸೆ ಉಂಟು ನಂಗೆ, ಬಟ್ ನಂಗೆ ಸ್ವಲ್ಪ ಲಿರಿಕ್ಸ್ ಇದ್ದು ನರ್ವಸ್ನೆಸ್ ಇತ್ತು ಸರ್, ಅಷ್ಟೇ. ಅಲ್ಲ, ಈಗ ನಿಮ್ಮ ಮೇಲೆ ಬಿಟ್ಟಿದೆ ಮೇಡಮ್. ಓಕೆ, ನಿಮ್ಮ ಮೇಲೆ ಈ ಒಂದು ರೌಂಡ್ ನಿಮ್ಮ ಮೇಲೆ ಬಿಟ್ಟಿದೆ. ಓಕೆ, ಇಲ್ಲ, ನಾನು ಹಾಡಿದ್ದೇನೆ. ಓಕೆ, ನಂಗೆ ಒಳಗೆ ಬರ್ಬೇಕಂತ ಆಸೆ ಉಂಟು. ಓಕೆ ಓಕೆ ಓಕೆ, ಸಾತ್ವಿಕ್. ನೆಕ್ಸ್ಟ್ ರೌಂಡ್ಗೆ ಬರಬೇಕು ಅಂತ ಆಸೆ ಇದೆ ಸರ್, ಮತ್ತು ಭರವಸೆ ಕೂಡ ಇದೆ. ಚೆನ್ನಾಗಿ ಹಾಡಿದ್ರ ಸಾತ್ವಿಕ್? ಹಾಡಿದ್ದೀನಿ ಸರ್. ಪಕ್ಕಾ? ಹೌದು. ಹಿಂದೆ ಬರ್ತೀರಾ? ಇಲ್ಲ, ಅಕಸ್ಮಾತ್ ನಾವು ಹಿಡಿದು ಹಿಂದೆ ಕೂರ್ಸಿರಿ ಅಂತ ಮಾಡೋದು? ಸಾತ್ವಿಕ್ ಅಂತ ಹಿಡಿದು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಹಿಂದೆ ಎಳೆದು ಹಾಕೋದು. ಆಗೇನ್ ಮಾಡ್ತೀವಿ? ಹೇಳಿ ಸಾತ್ವಿಕ್ ಅವರೇ, ಹೇಳಿ, ನೋ ಪ್ರಾಬ್ಲಮ್. ನಿಮ್ಮ ಬಗ್ಗೆ ನೀವು ಹೇಳಬೇಕು. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಪ್ರಯತ್ನ ಮಾಡ್ತೇನೆ. ಗುಡ್, ಒಳ್ಳೆ ವಿಚಾರ. ನೆಕ್ಸ್ಟ್ ಉಜ್ವಲ್, ಚೆನ್ನಾಗಿ ಹಾಡಿದ್ರಾ? ಚೆನ್ನಾಗಿ ಹಾಡಿದ್ದೀನಿ. ಯಾರು ಹೇಳಿದ್ರು? ಗೊತ್ತಿಲ್ಲ. ಹಾ, ಎಣಿಸ್ಕೊಂಡ್ರಿ ನೋಡಿ, ಅದು ಬೇಕಿತ್ತು ಆನ್ಸರ್. ಎಣಿಸ್ಕೊಂಡ್ರಿ ನೀವು. ಸರ್, ಇಷ್ಟ ಆಯ್ತಾ ನಿಮ್ಗೆ? ಸರ್, ಈಗ ನನಗೆ ಇಬ್ಬರನ್ನ ಇಡಬೇಕು ಸರ್. ಈಗ ಅದೇ ಸಮಸ್ಯೆ. ಈಗ ನಮ್ಗೆ ಬೇಕಾದವ್ರು ಇಬ್ಬರು ಮಾತ್ರ. ಕರೆಕ್ಟ್, 4 ಜನ ಹೊರಗೆ ಹೋಗ್ತಾರೆ. 4 ಜನ ಹೊರಗೆ ಹೋಗ್ತಾರೆ. ನೀವು ತೀರ್ಪುಗಾರರೆಲ್ಲ ಸೇರಿ ಇವರ ಸ್ಪರ್ಧಾಳುಗೊಟ್ಟಿಗೆ ನಮ್ಮ ಎದೆ ಬಡಿತ ಕೂಡ ಜಾಸ್ತಿ ಮಾಡ್ತಾ ಇದ್ದೀರಿ. ಇಲ್ಲ, ಬಿ ಸೀರಿಯಸ್ ಸರ್. ಯಾಕೆಂದ್ರೆ ನಮ್ದು ರೂಲ್ಸ್ ಆಗಿದೆ. ನಾವು ನಮ್ಮ ಚಾನಲ್ ರೂಲ್ಸ್ ಅನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ. ನೋಡ, ಒಂದ್ ನಿಮಿಷ ಇವರು ಮೇಡಮ್ ಅನ್ನು ಕೇಳ್ಕೊಳ್ತೇನೆ. ಪಲ್ಲೆಯವರೇ, ಇವರನ್ನ ಇನ್ ಮಾಡೋಣ, ಹೊರ ಕೂರ್ಸೋಣ? ಯಾರನ್ನ? ಉಜ್ವಲ್. ಅವರಿಗೆ ಏನ್ ಬೇಕಂತೆ? ಉಜ್ವಲ್, ನಿಮ್ಮನ್ನು ಸಾತ್ವಿಕರ ಒಟ್ಟಿಗೆ ಇಬ್ಬರನ್ನು ಫಾಸ್ಟ್ ಹಿಡಿದು ಎಳೆಯೋಣ ಸರ್. ಪಕ್ಕವಾ ಉಜ್ವಲ್? ಓಕೆ, ಒಂದ್ ನಿಮಿಷ ನಾವು ಮಾತಾಡ್ಕೊಳ್ತೇವೆ ಏನ್ ಮಾಡೋದು. ಯಾಕೆ 4 ಜನ ತೆಗಿಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಲ್ವಾ ಸರ್?
ಡಬ್ 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 ಡಬ್. ಸರ್, ಕೊನೆಯ ಮಾತು ಹೇಳಿ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಯಾರು ನಂದ? ಖಂಡಿತ. ನನ್ನ ಪ್ರಕಾರ 6 ಜನರಿಗೆ ಹೋಗುವ ಅರ್ಹತೆ ಇದೆ. ನಾನು ನೋಡಿದ ಸುತ್ತಿನಲ್ಲಿ ಅತ್ಯಂತ ಕಠಿಣ ಸುತ್ತು ಇದೆ, ಕಂತು ಅಂತ ಹೇಳ್ಬೋದು. 6 ಜನ ಸ್ಪರ್ಧಾಳುಗಳು ಬಹಳ ಅದ್ಭುತವಾಗಿ ಸ್ಪರ್ಧೆ ಮಾಡಿದ್ದಾರೆ. ಆದ್ರೂ ನಮ್ಮ ನಿಯಮ ಇದೆ ಅಲ್ಲ, ಎಲ್ಲರನ್ನು ಕರ್ಕೊಂಡು ಹೋದ್ರೆ ಉಳಿದ ಸುತ್ತಿನಲ್ಲೂ ಕೂಡ ಒಬ್ಬರಿಬ್ಬರನ್ನು ಕರ್ಕೊಂಡು ಹೋಗ್ಬೇಕಾಗ್ತದಲ್ಲ. ಆದ್ರಿಂದ ನೀವು ಹೇಗೆ ಹೇಳ್ತೀರಿ ಹಾಗೆ ಅಂತ ನಾವೆಲ್ಲ ಆಲೋಚಿಸಿದ್ದೇವೆ. ಆದ್ರೆ ಕೆಲವ್ರದ್ದು ಆತ್ಮವಿಶ್ವಾಸ ಇಲ್ಲಲ್ಲ ಸರ್, ನಾವು ರೂಲ್ಸ್ ಬ್ರೇಕೇ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೌದು. ಯಾಕೆ ನಾವೀಗ ಅದನ್ನೇ ಮಾತಾಡಿಕೊಂಡಿದೆ, ಯಾಕೆಂದ್ರೆ ತೆಗಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಏನ್ ಹೇಳ್ತೀರಿ ಸರ್? ನೀವೇನ್ ಹೇಳಿದ್ರೆ ಅದೇ ಫೈನಲ್ ಮಾಡ್ತೇವೆ. ಈಗ ನನ್ನ ಲೆಕ್ಕದಲ್ಲಿ ನೇರವಾಗಿ ನಾನು ಮಾಡಿದ ತಪ್ಪುಗಳನ್ನು ಅವ್ರು ಒಪ್ಕೊಂಡಿದ್ದಾರೆ. ಮತ್ತೆ ಯಾರು ತನ್ನ ತಪ್ಪುಗಳನ್ನು ಒಪ್ಕೊಳ್ತಾರೆ ಅವರು ಮುಂದಿನ ಹಂತದಲ್ಲಿ ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತಾರೆ. ಕೆಲವ್ರು ಏನ್ ಮಾಡಿದ್ರು ತಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಿ ಸರ್? All are in. ವಾ, ಅದ್ಭುತವಾದ. ಬಹಳಷ್ಟು ಒಬ್ಬರಿಗಿಂತ ಒಬ್ಬರು ಬಹಳ ಅದ್ಭುತ ಹಾಡಿದ್ರಿ. ಎಲ್ಲ ಖುಷಿಯಾದ್ದೇನಪ್ಪ ಅಂದ್ರೆ ನಮಗೆ ಆತ್ಮವಿಶ್ವಾಸ. ತಪ್ಪುಗಳು ಮನುಷ್ಯ ಎಲ್ಲರೂ ಮಾಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನು ಸಾಧಿಸಬೇಕಂತ ಛಲ ಇದೆಯಲ್ಲ, ಆ ಛಲಕ್ಕೆ ಬೆಲೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲರನ್ನು ಕೂಡ ಮುಂದಿನ ಹಂತದಲ್ಲಿ ಕಾಣ್ತೇವೆ. ವಿಶ್ ಯು ಆಲ್ ದ ಬೆಸ್ಟ್, ಆಲ್ ಕಂಟೆಸ್ಟೆಂಟ್. ಎಲ್ಲರಿಗೂ ಅಭಿನಂದನೆಗಳು. ಬಹುಶಃ ನನ್ನ ಕಣ್ಣಂಚಿನಲ್ಲೂ ಕೂಡ ನೀರು ಬಂತು. ಎಲ್ಲ ಸ್ಪರ್ಧಾಳುಗಳು ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಬಹುಶಃ ಇದು ಪ್ರಥಮ ಕಂತು. ಎಲ್ಲ ಸ್ಪರ್ಧಾಳುಗಳು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ತೀರ್ಪುಗಾರರಿಗೆ ನಿಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಅದ್ಭುತವಾದ ತೀರ್ಪುಗಾರಿಕೆಯನ್ನು ನೀವು ನೀಡಿದ್ದೀರಿ. ಹಾಗೆ ಎಲ್ಲ ನಮ್ಮ ಈ ಸುತ್ತಿನಲ್ಲಿ ಸ್ಪರ್ಧಿಸಿದ ಸ್ಪರ್ಧಾಳುಗಳಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. Daiichi World Swara Sagara.